ಪ್ರಧಾನಿ ಮೋದಿ ಕಾಲಿಗೆ ಸೇನೆಯೇ ಬೀಳುತ್ತೆ. ಮಧ್ಯಪ್ರದೇಶದ ಬಿಜೆಪಿ ಡಿಸಿಎಂ ನಿಂದ ಸೇನೆಗೆ ಅವಮಾನ. ಮತ್ತೋರ್ವ ಮಧ್ಯಪ್ರದೇಶದ ಬಿಜೆಪಿ ನಾಯಕರಿಂದ ನಿಂದನೆ. ಇವತ್ತು ಇಡೀ ದೇಶವೇ ಪ್ರಧಾನಿ ಮೋದಿ ಕಾಲಿಗೆ ಬೀಳುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ಸೇನೆಯೇ ಬೀಳುತ್ತೆ. ಮಧ್ಯಪ್ರದೇಶದ ಬಿಜೆಪಿ ಡಿಸಿಎಂನಿಂದ ಸೇನೆಗೆ ಅವಮಾನ. ಮತ್ತೋರ್ವ ಮಧ್ಯಪ್ರದೇಶದ ಬಿಜೆಪಿ ನಾಯಕನಿಂದ ನಿಂದನೆ. ಇವತ್ತು ಇಡೀ ದೇಶವೇ ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ಬೀಳುತ್ತೆ. ಇಡೀ ಸೇನೆಯೇ ಪ್ರಧಾನಿ ಮೋದಿ ಕಾಲಿಗೆ ಬೀಳುತ್ತೆ. ಪ್ರಧಾನಿ ತೆಗೆದುಕೊಂಡ ಕಠಿಣ ಕ್ರಮಕ್ಕಾಗಿ ಕಾಲಿಗೆ ಬೀಳುತ್ತೆ. ಪ್ರಧಾನಿ ಮೋದಿಗೆ ಚಪ್ಪಾಳೆ ಹೊಡೆಯಿರಿ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಡಿಸಿಎಂ ಜಗದೀಶ್ ದೇವ್ಡಾ ನಿಂದನೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹೊಗಳುವಂತಹ ಬರದಲ್ಲಿ ಭಾರತೀಯ ಸೇನೆಗೆ ನಿಂದನೆಯನ್ನ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ನೀವು? ನರೇಂದ್ರ ಮೋದಿ ಅವರನ್ನ ನೀವು ತಲೆ ಮೇಲೆ ಹೊತ್ತು ಕೂರಿಸ್ಕೊಂಡು ಆಚರಣೆ ಮಾಡಬೇಕು ಅಂತಂದ್ರೆ ನೀವು ಮಾತಾಡಿ. ಸೇನೆಯನ್ನ ಮಧ್ಯಕ್ಕೆ ಯಾಕೆ ತೆಗೆದುಕೊಂಡು ಬರ್ತೀರಾ? ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲಿಗೆ ಸೇನೆ ಬೀಳುತ್ತಾ? ಯಾವಾಗಾದ್ರೂ ತಲೆ ಇಟ್ಕೊಂಡು ಮಾತಾಡ್ತೀರಾ? ಏನ್ ಮಾತಾಡ್ತಿದ್ದೀರಾ? ನಿಮಗೆ ನಿಮ್ಮ ನಾಯಕರನ್ನ ಹೊಗಳಬೇಕು ಅನ್ನೋದಾದ್ರೂ ಹೊಗಳ್ಕೊಳ್ಳಿ, ಆದರೆ ಸೇನೆಯನ್ನ ಯಾಕೆ ನಿಂದನೆ ಮಾಡ್ತಾ ಇದ್ದೀರಾ? ಇದು ಅತಿಶಯೋಕ್ತಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಒಲಿಸಿಕೊಳ್ಳಲು ನೀವು ಮಾಡ್ತಾ ಇದ್ದಂತಹ ಕೆಲಸ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಒಲಿಸಿಕೊಳ್ಳಲು ನೀವು ಆಡ್ತಾ ಇರುವಂತಹ ಮಾತಿದು. ಆದರೆ ಮತ್ತೆ ಸೇನೆಗೆ ನಿಂದನೆ ಮಾಡಿದ್ರೆ ಯಾರು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಎಸ್, ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿಗೆ ಸೇನೆಗೆ ಬೀಳುತ್ತೆ. ಮಧ್ಯಪ್ರದೇಶದ ಬಿಜೆಪಿ ಡಿಸಿಎಂ ಸೇನೆಗೆ ಅವಮಾನವನ್ನ ಮಾಡಿದ್ದಾರೆ. ಮತ್ತೋರ್ವ ಮಧ್ಯಪ್ರದೇಶದ ಬಿಜೆಪಿ ನಾಯಕನಿಂದ ಈಗ ನಿಂದನೆ ಮತ್ತೆ ಶುರುವಾಗಿದೆ. ನಿಮ್ಮ ಹೊಗಳಿಕೆ ತೆಗಳಿಕೆಗಳೆಲ್ಲ ಬದಿಗಿಟ್ಕೊಳ್ಳಿ. ಭಾರತ ಹಾಗೂ ಪಾಕಿಸ್ತಾನ ಸಂಘರ್ಷದಲ್ಲಿ ನಮ್ಮ ಸೇನೆ ಏನು ಮಾಡಿದೆ ಅಂತ ನಮಗೆ ಗೊತ್ತಿದೆ. जिन माताओं के सिंदूर को मिटाने का काम जिन लोगों ने किया, जिन आतंकवादियों ने किया, और जिन आतंकवादियों को जिनने पाला, जो पाल रहे हैं, उनको नेस्त नाबूद नहीं कर देंगे तब तक चैन की सांस नहीं लेंगे. और यशस्वी प्रधानमंत्री जी को हम धन्यवाद देना चाहेंगे. और पूरा देश की वो सेना, वो सैनिक उनके चरणों में नतमस्तक है. उनके चरणों में पूरा देश नतमस्तक है. उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली बजा करके जाए. जिन माताओं के सिंदूर को मिटाने का काम जिन लोगों ने किया, जिन आतंकवादियों ने किया, और जिन आतंकवादियों को जिनने पाला, जो पाल रहे हैं, उनको नेस्त नाबूद नहीं कर देंगे तब तक चैन की सांस नहीं लेंगे. और यशस्वी प्रधानमंत्री जी को हम धन्यवाद देना चाहेंगे. और पूरा देश की वो सेना, वो सैनिक उनके चरणों में नतमस्तक है. उनके चरणों में पूरा देश नतमस्तक है. उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली बजा करके जाए. जिन माताओं के सिंदूर को मिटाने का काम जिन लोगों ने किया, जिन आतंकवादियों ने किया, और जिन आतंकवादियों को जिनने पाला, जो पाल रहे हैं,
उनको नेस्त नाबूद नहीं कर देंगे तब तक चैन की सांस नहीं लेंगे। और यशस्वी प्रधानमंत्री जी को हम धन्यवाद देना चाहेंगे। और पूरा देश की वो सेना, वो सैनिक उनके चरणों में नतमस्तक है। उनके चरणों में पूरा देश नतमस्तक है। उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली बजा करके जिन माताओं के सिंदूर को मिटाने का काम ಎಸ್ ಇಡೀ ಸೇನೆಯನ್ನೇ ಪ್ರಧಾನಿ ನರೇಂದ್ರ ಮೋದಿಗೆ ಕಾಲಿಗೆ ಬೀಳುತ್ತೆ ಎನ್ನುವಂತಹ ಮಾತುಗಳನ್ನ ಆಡಿರುವುದು ನಿಜಕ್ಕೂ ಕೂಡ ಭಾರತೀಯ ಜನರಿಗೆ ಅದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಮಧ್ಯಪ್ರದೇಶದಿಂದ ಪದೇ ಪದೇ ಬಿಜೆಪಿಯನ್ನ ಎತ್ತಿ ಆಡಿಸುವಂತಹ ಬರದಲ್ಲಿ ತನ್ನ ಮನಸ್ಸೋ ಇಚ್ಛೆ ಮಾತಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತನಾಡುವಂತಹ ಮಾತುಗಳನ್ನ, ಸೇನೆಗಳನ್ನ, ನಮ್ಮ ದೇಶದ ಸೇನೆಯನ್ನ ತುಂಬಾ ಕೀಳಾಗಿ ಕಾಣ್ತಾ ಇದ್ದಾರೆ ಎನ್ನುವಂತಹ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಪ್ರಧಾನಿ ಮೋದಿಗೆ ಚಪ್ಪಾಳೆಯನ್ನ ಹೊಡೆಯಿರಿ ಎನ್ನುವಂತಹ ಮಾತನಾಡಿದ್ದಾರೆ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಡಿಸಿಎಂ ಜಗದೀಪ್ ದೇವಡಾ ಅವರಿಂದ ಈ ಒಂದು ಕೆಲಸ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.